ನನ್ನ ಮಾತು ನಂಬಿ ಸರ್, ನಾನು ಯಾವ ತಪ್ಪು ಮಾಡಿಲ್ಲ ಸರ್, ನಾನು ನಿರಪರಾಧಿ ಸರ್. ನಾನು ಸ್ವಲ್ಪ ವಿಶ್ರಾಂತಿ ನೋಡ್ಬೇಕು. ಏನಿದು? ನ್ಯೂಸ್ ಪೇಪರ್. ಅದು ಗೊತ್ತು. ಇಷ್ಟು ವರ್ಷ ನೀವು ಎದುರು ನೋಡ್ತಾ ಇದ್ದ ಜಡ್ಜ್ ಪೋಸ್ಟ್ ಸಿಕ್ಕಿನ್ನು ಸ್ವಲ್ಪ ದಿವಸ ಆಗಿಲ್ಲ, ಆಗ್ಲೇ ರಾಜೀನಾಮೆ ಯಾಕೆ ಕೊಟ್ರಿ? ವೃತ್ತಿ ಧರ್ಮ ಹಾಗಲ್ಲ ಡ್ಯಾಡಿ. ನಮ್ ತಾಯಿನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿರೋ ಕೊಲೆ ಪಾತಕನಿಗೆ ಜಾಮೀನು ಕೊಟ್ಟಿದ್ದೀರಾ, ಅವ್ನ ಕೇಸ್ನ ಟೇಕಪ್ ಮಾಡ್ತಿದ್ದೀರಾ. ಯಾಕೆ? ವೈ? ಮನೋಧರ್ಮ. ಡ್ಯಾಡಿ, ಅವ್ನು ಗುಂಡು ಹಾರಿಸಿ ಓಡ್ ಹೋಗ್ತಾ ಇದ್ದಿದ್ದನ್ನ ನಾನು ನನ್ನ ಕಣ್ಣಾರ ನೋಡಿದ್ದೀನಿ. ನನ್ನ ಮಾತು ನೀವು ನಂಬಿಕೆ ಅಲ್ವಾ? ನೀವೇನ್ ಮಾಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಾ? ಸತ್ಯ ಪರಿಶೋಧನೆ. ಒಬ್ಬ ಕೊಲೆಗಾರನ ವಕಾಲತ್ ವಹಿಸಿಕೊಂಡು ಮನೆಯವ್ರನ್ನ ದೂರ ಮಾಡಿಕೊಂಡು ನಿಮ್ಮ ಸತ್ಯ ಪರಿಶೋಧನೆ ನೀವೇನ್ ಸಾಧಿಸ್ತೀರಾ? ನ್ಯಾಯ ರಾಜ, ನ್ಯಾಯ. ಡ್ಯಾಡಿ, ರಾಜ, ಮನುಷ್ಯನಿಗೆ ಕಣ್ಣು ಕಿವಿ ಹುಟ್ಟಿನಿಂದಾನೇ ಬರುತ್ತೆ, ಆದ್ರೆ ಬುದ್ಧಿ ಅನುಭವದಿಂದ ಬೆಳೆಯುತ್ತೆ. ನೋಡಿದ್ದೇನೆ ನಿಜ ಅನ್ಕೊಂಡು ಕೇಳಿದ್ದೇನೆ ಸತ್ಯ ಅನ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಹಾಗಲ್ಲ ಡ್ಯಾಡಿ, ಅವನಿದ್ದಾನಲ್ಲ, ಅವನೊಬ್ಬ ನಿರಪರಾಧಿ. ಡ್ಯಾಡಿ, ನನಗೆ ಗೊತ್ತು. ಈಗ ನಾನು ಏನೇ ಹೇಳಿದ್ರು ನೀನೇ ಅಲ್ಲ, ಯಾರೂ ನಂಬಲ್ಲ. ನಿಜಾನ ನಿರೂಪಿಸೋಕೆ ನನಗೆ ಸ್ವಲ್ಪ ಟೈಮ್ ಬೇಕು. ಅದು ಸರಿ, ನಿಮಗೆ ಟೈಮ್ ಕೊಟ್ರೆ ಆಕಾಶನೇ ಭೂಮಿ, ಭೂಮಿನೇ ಆಕಾಶ ಅಂತ ನಿರೂಪಿಸ್ತೀರಾ? ಹೇ ರಾಜ, ಈ ಪ್ರಶ್ನೆಗಳೆಲ್ಲ ನೀನು ನನ್ನ ಮಗನ ಕೇಳ್ತಾ ಇದೀಯಾ ಅಥವಾ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಕೇಳ್ತಾ ಇದೀಯಾ? ನೀವು ಹ್ಯಾಕ್ ತಿಳ್ಕೊಂಡ್ರು ಸರಿ. ನೋಡು, ನೀನ್ ನನ್ನ ಮಗನ ಕೇಳಿದ್ರೆ ನಾನು ನಿನ್ ತಂದೆಯಾಗಿ ನಗನಗ್ತಾ ಉತ್ತರ ಕೊಡ್ತೀನಿ. ನೀನ್ ಪೊಲೀಸ್ ಆಫೀಸರ್ ಆಗಿ ಕೇಳಿದ್ರೆ ನನ್ನ ಉತ್ತರ ಎಲ್ಲ ಏನಿದ್ರು ಕೋರ್ಟ್ನಲ್ಲಿ. ಬೇಡ, ನಿಮ್ ಉತ್ತರ ನನಗೆ ಬೇಕಾಗಿಲ್ಲ. ನೀವು ಕೋರ್ಟ್ ಮೆಟ್ಲಕ್ಕಿಂತ ಮುಂಚೆ ನಾನು ಅವನ ಅಪರಾಧಿ ಅಂತ ನಿರೂಪಿಸ್ತಿಲ್ಲ. ಬಡವ ರಾಸ್ಕಲ್, ಬಿಸಿ ರಕ್ತ.